ಬರ್ತಾಳೆ ನಿಮ್ಮ ಮನೆಯ ಭಾರ್ಗವಿ. ನೋಡ್ದಿಯಮ್ಮ, ದಿನದಿಂದ ದಿನಕ್ಕೆ ಈ ಮನೇಲಾಗ್ತಿರೋ ಕೆಟ್ಟ ಬದಲಾವಣೆಗಳನ್ನ. ನಾನೇನಾದರೂ ಕೇಳೋದಕ್ಕೆ ಹೋದ್ರೆ ಈ ಮನೇಲಿ ನಿನಗೆ ಉಸಿರಾಡೋದಕ್ಕೆ ಅಧಿಕಾರ ಇರೋದು, ಮಾತಾಡೋದಕ್ಕಲ್ಲ ಅಂತ ಹೇಳ್ತಾರೆ. ಅಣ್ಣ ನನಗೆ ನೀನು ಈ ಮನೇಲಿ ತಿನ್ಕೊಂಡು ಬಿದ್ದಿರೋ ನಾಯಿ ಅಂತ ಹೇಳಿದ್ರು ಅನ್ಸ್ಕೋತಾ ಇದ್ದೀನಿ. ಯಾಕೆ ಗೊತ್ತಾ, ಈ ಮನೆ ಯಾವತ್ತಿದ್ರೂ ಜೇನುಗೂಡು ಥರ ಇರಬೇಕು. ಒಡೆಯಲ್ಲ ಅಂತ ಮಾತು ಕೊಟ್ಟಿದ್ನಲ್ಲ, ಅದೊಂದೇ ಒಂದು ಮಾತುಗೋಸ್ಕರ. ಪಾಪ ಆ ಹುಡುಗಿ ಭಾರ್ಗವಿ ಅಣ್ಣನ ಎದುರಿಸೋದಕ್ಕಾಗುತ್ತಾ ಅಂತ. ಮಗನೇ, ಎತ್ತರಕ್ಕೆ ಬೆಳೆಯೋದಕ್ಕೆ ಮೆಟ್ಲನ್ನ ತುಳಿದು ಹತ್ತಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ಹತ್ತೋದಲ್ಲ. ನಿಮ್ಮಣ್ಣ ಎಷ್ಟೋ ವರ್ಷಗಳಿಂದ ಬೇರೆಯವ್ರನ್ನ ತುಳಿದೇ ಮುಂದಕ್ಕೆ ಬಂದಿದ್ದಾನೆ. ಅದಕ್ಕೆ ಅವನಿಗಿಷ್ಟೊಂದು ದುರಹಂಕಾರ. ಭಾರ್ಗವಿ ಬಂದಿರೋದು ಅವನ ಕೊಬ್ಬನ್ನ ಇಳಿಸೋದಕ್ಕೆ. JP ಆಫೀಸಲ್ಲಿ ಅಷ್ಟೆಲ್ಲ ಜನ ಸೇರ್ಕೊಂಡು ಒಬ್ಳು ಭಾರ್ಗವಿನ ಸೋಲ್ಸಕ್ಕಾಗ್ತಾ ಇಲ್ಲ. ಅವರೇ ಸೋಲ್ತಾ ಇದ್ದಾರೆ ಅಂದರೆ ಲೆಕ್ಕ ಹಾಕು. ಭಾರ್ಗವಿ ಸಾಮಾನ್ಯದವಳಲ್ಲ. ಅದೇನೋ ನಿಜಾನೇ ಅತ್ತೆ. ಆದರೆ ಭಾರ್ಗವಿ ಲಂಚ ತಗೊಂಡು ಕೇಸ್ ಬಗ್ಗೆ ಬೇರೆನೇ ಏನೋ ಯೋಚನೆ ಮಾಡ್ತಿದ್ದಾಳಂತೆ. ಹಾಗಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ ರುದ್ರ. ಅದನ್ನು ಮುಚ್ಚಾಕೋದಕ್ಕೆ ಮೇಲೆಯಿಂದ ನೀನು ಎಷ್ಟೇ ತುಪ್ಪ ಹಾಕಿದ್ರೂ ಅದು ಇನ್ನೂ ಹೆಚ್ಚಾಗುತ್ತೆ ಹೊರತು ಆರೋಗೋದಿಲ್ಲ. ಈಗ ಅಣ್ಣನ ಜೊತೆ ಬೃಂದಾನೂ ಸೇರ್ಕೊಂಡಿದ್ದಾಳೆ ಅಲ್ಲಮ್ಮ. ದುಡ್ಡಂತೆ, ಸೆಟ್ಲ್ಮೆಂಟ್ ಅಂತೆ ಏನೇನೋ ಕುತಂತ್ರ ಮಾಡ್ತಿದ್ದಾರೆ. ಭಾರ್ಗವಿನೇನಾದ್ರೂ ಇವರು ಟ್ರಾಪಲ್ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ, ಅಥವಾ ದುಡ್ಡಿನ ಆಸೆಗೋಸ್ಕರ ಭಾರ್ಗವಿ ಏನಾದರೂ ದುಡ್ಡು ಕೊಟ್ಟಿದ್ದೀನಿ ಅಂದವನು JP, ಅದನ್ನ ತಗೊಂಡಿದ್ದಾಳೆ ಅಂತ ಹೇಳಿದ್ದು ಬೃಂದ. ಅವರಿಬ್ಬರನ್ನ ಬಿಟ್ರೆ ಇನ್ಯಾರಾದ್ರೂ ಇದಕ್ಕೆ ಸಾಕ್ಷಿ ಇದ್ದಾರಾ? ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಥರ ಮಾವ ಸೊಸೆ ಬೀಗ್ತಾ ಇದ್ದಾರೆ. MLA ಸಾಹೇಬ್ರಿಗೆ ಹೆದರ್ಕೊಳ್ಳಿಲ್ಲ ಈ ಭಾರ್ಗವಿ, ಇನ್ನು ಬೃಂದಾಗೆ ಹೆದರ್ಕೊಳ್ತಾಳ? ದುಡ್ಡು ತಗೊಂಡು ಕೇಸ್ನ ಕೈ ಬಿಡೋದೇ ಆಗಿದ್ರೆ ಈ ಕೇಸು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ನನ್ನ ಹತ್ರ ಇರೋ ಎವಿಡೆನ್ಸ್ ಇಂದ ವಿಕ್ಕಿ ಜೈಲ್ ಸೇರೋದು ಗ್ಯಾರಂಟಿ. ದ ಗ್ರೇಟ್ JP ಇಂಥ ಕೇಸ್ ತಗೊಂಡ್ಬಿಟ್ರಲ್ಲ ಅಂತ ನಿಮ್ ಮರ್ಯಾದೆಗತಿ ಏನಾಗ್ಬೋದು? ಆ ಭಾರ್ಗವಿ ಮಾತಾಡೋದನ್ನ ಕೇಳಿಸ್ಕೊಂಡ್ರ ಸರ್? ಅವಳು ಏನ್ ಅನ್ಕೊಂಡಿದ್ದಾಳೆ ಅಂತ. ಒಳ್ಳೆ ಮತ ಏರಿರೋ ಮರಿ ಆನೆ ತರ ಮಾತಾಡ್ತಾ ಇದ್ಲು. ಅವಳು ಮುಂದೆ ಇರೋದು ಒಂಟಿ ಸಲಗ ಅನ್ನೋದನ್ನ ಮರ್ತಿದ್ಲು ಅನ್ಸುತ್ತೆ. ಇಲ್ಲ ಅಂದ್ರೆ ನಿಮ್ ಮುಂದೆ ಉಸಿರೆತ್ತಕ್ಕೂ ಎದುರ್ತಿದ್ಲು ಸರ್. ಅವಳು ಹುಟ್ಟೋಕ್ಕೂ ಮುಂಚೆ ಲಾಯರ್ ವೃತ್ತಿ ಶುರು ಮಾಡಿದವ್ರು ಸರ್ ನೀವು. ಕಾನೂನಿನ ಏಳಿಕೆರೆ ನೀರು ಕುಡಿದು ನ್ಯಾಯದ ಕೌಲುಗಳನ್ನ ಅರ್ಥ ಮಾಡ್ಕೊಂಡಿರೋರು ನೀವು. ನೀವು ಕೇಸ್ನ ಗೆಲ್ಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕಂತ ಏನು ಇಲ್ಲ. ನೀವು ಕೇಸ್ ಸ್ಟಡಿ ಮಾಡಿ ಬರ್ದ್ ಕೊಟ್ಟಿರೋ ಪಾಯಿಂಟ್ಸ್ನ ಸ್ಕೂಲ್ಗೆ ಹೋಗೋ ಮಗು ಕೂಡ ಕೋರ್ಟಲ್ಲಿ ಹೋಗಿ ಹೇಳಿದ್ರೆ ಆ ಕೇಸ್ ಗೆಲ್ಲೋದು ನಾವೇ ಸರ್. ಅಷ್ಟು ಅಕ್ಯುರೇಟ್ ಆಗಿರುತ್ತೆ ನಮ್ಮ ಪಾಯಿಂಟ್ಸು. ನೀವು ಗೆಲ್ಲೋದಕ್ಕೆ ರೂಮರ್ ಸ್ಪ್ರೆಡ್ ಮಾಡ್ತೀರಾ. ಹಾಗನ್ನೋದಕ್ಕೆ ಅವಳಿಗೆ ಎಷ್ಟು ಧೈರ್ಯ ಸರ್? ನಿಮ್ ಮುಂದೆನೆ ನಿಂತು ಪದೇ ಪದೇ ಚಾಲೆಂಜ್ ಮಾಡ್ತಾಳೆ ಸರ್ ಅವಳು. ಅವಳನ್ನ ಸುಮ್ಮನೆ ಬಿಡಬಾರ್ದು, ಭೀಕರವಾಗಿ ಸೋಲೋ ತರ ಮಾಡ್ಬೇಕು. ಬಂದು ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೊಬೇಕು. ಇಲ್ಲಿ ನನ್ನ ಗುಣಗಾನ ಮಾಡೋದಲ್ಲ ಶ್ಯಾಮ್, ನೀನೊಬ್ಬ ಲಾಯರ್ ಆಗಿ ಫೇಲ್ ಆಗ್ತಿರೋದು ಇಲ್ಲೇ. ಇಷ್ಟೆಲ್ಲ ಮಾತಾಡೋಕೆ ಅವಳಿಗೆ ಧೈರ್ಯನಾದ್ರೂ ಎಲ್ಲಿಂದ ಬಂತು? ಅವಳಿಗೆ ಅಂತ ಎವಿಡೆನ್ಸ್ ಏನ್ ಸಿಕ್ಕಿದೆ ಅದನ್ನ ತಿಳ್ಕೋಬೇಕು. ಇದ್ರಲ್ಲಿ ಏನಿದೆ ಅಂತ ನೀವು ಹೇಳಲೇ ಇಲ್ಲ. ಅದು ಅಂತಿಂತ ಪೆನ್ ಡ್ರೈವ್ ಅಲ್ಲ ಪಾರ್ಥ, ಸಾಕ್ಷಿಗಳನ್ನ ಹೊತ್ತಿರೋ ನನ್ನ ಅಸ್ತ್ರ. ಅಂತದೇನಿದೆ ಇದ್ರಲ್ಲಿ? ಯಾರು ಕಂಡಿಲ್ದೇ ಇರೋ ಕೇಳಿಲ್ದೇ ಇರೋ ಸಾಕ್ಷಿಗಳು.
ಆ JP ಪಾಟೀಲ್ ಮುಚ್ಚಿಟ್ಟಿರೋ ಸತ್ಯಗಳು.